ಹಾಯ್ ಆಲ್. ನಾನು ಲಾಸ್ಟ್ ಲಾಗಲ್ಲೇ ಹೇಳ್ದಂಗೆ ಈ ವಾರ ಪೂರ್ತಿ ಬರೀ ದೇವಸ್ಥಾನಗಳಿಗೆ ಓಡಾಡಿದ್ದೇನೆ ಆಯಿತು. ಇದು ಗುರುವಾರದ ಲಾಗ್ ಆಗಿರುತ್ತೆ. ಇನ್ನು ಗುರುವಾರ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕಂತ ಹೇಳಿ ಹೊರಟವು. ನಮ್ಮನೆ ದೇವರು ಹೊನ್ನಾದೇವಿ ಅಂತ ಹೇಳಿ. ಯಾವ ದೇವ್ರುಗಳು ಹತ್ರನೇ ಇಲ್ಲ, ಎಲ್ಲ ದೂರನೇ ಇದೆ. ಮೈದನ್ ಫ್ಯಾಮಿಲಿ ಕೂಡ ಹೋಗಿರಲಿಲ್ಲ, ಸೊ ಇಬ್ಬರು ಒಟ್ಟಿಗೆ ಹೋಗಿ ಬರೋಣ ಎರಡು ಫ್ಯಾಮಿಲಿ ಅಂತ ಹೇಳಿ ಹೊರಟವು. ಇನ್ನು ಇದಿರೋದು ಹಿರಿಸ್ಯಾವೆ ಟೋಲ್ ಇದೆಯಲ್ಲ, ಟೋಲಿಂದ ಮುಂದೆ ಹೋಗಿ ಸ್ವಲ್ಪ ಮುಂದೆ ಹೋಗಿ ರೈಟ್ ತೊಗೊಂಡ್ರೆ ಬಾಳಗಂಚಿ ಅಂತ ಇದೆ, ಅಲ್ಲಿರೋದು. ಆ್ಯಕ್ಚುಲಿ ಹೊನ್ನಾದೇವಿ ಮೂಲ ಸ್ಥಳ ಬಾಳಗಂಚಿ, ಅಲ್ಲೋದ್ವಿ. ನೋಡಿ ಕಲ್ಯಾಣಿಯಲ್ಲಿ ಎಷ್ಟು ಫಿಶ್ ಇದೆ ಅಂತ ಹೇಳಿ. ಆ್ಯಕ್ಚುಲಿ ಈ ಹೋಟ್ಲವರು ಅಡುಗೆ ಮನೆಯಲ್ಲಿ ಮೊಟ್ಟೆ ಬೇಯಿಸೋದಲ್ಲ, ಮೊಟ್ಟೆನೂ ತೊಗೊಂಡು ಹೋಗಲ್ಲ. ಆದರೆ ಇವ್ರು ಕಲ್ಯಾಣಿಯಲ್ಲಿ ಫಿಶನ್ನು ಸಾಕಿದ್ದಾರೆ, ಅದು ಹೆಂಗೆ ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಆಗಲೇ ಪೂಜೆ ಶುರುವಾಗಿತ್ತು. ನಾವು ಶ್ರಾವಣದಲ್ಲಿ ಯಾವುದೇ ದೇವಸ್ಥಾನಕ್ಕೂ ಹೋಗಿರಲಿಲ್ಲ, ನಾವಾಗಲಿ ಮೈದನ್ ಫ್ಯಾಮಿಲಿಯವರಾಗಲಿ. ನಮ್ಮ ಅತ್ತೆ ಹೋಗಿ ಬಂದಿದ್ದರು. ಸೊ ಮಡ್ಲಕ್ಕಿ ಕೊಡೋಣ ಅಂತ ಹೇಳಿ ಮನೆಯಿಂದನೇ ಎಲ್ಲ ತೊಗೊಂಡು ಬಂದಿದ್ವು. ಈಗ ತೊಗೊಬಂದು ದೇವಸ್ಥಾನಗಳಲ್ಲೇ ಜೋಡಿಸ್ಕೊತೀವಿ, ಮನೆಯಿಂದ ಇಟ್ಕೊಂಡು ಬರೋಕ್ಕಾಗಲ್ಲ ಅಲ್ಲ, ಆ ಕಡೆ ಈ ಕಡೆ ಆಗಿಬಿಡುತ್ತೆ ಅಂತ ಹೇಳಿ. ಹುಷಾರಿಲ್ಲದಲೇ ಇರೋದ್ರಿಂದ ನಾನೇನು ಪರ್ಚೇಸ್ ಮಾಡೋಕ್ಕೆ ಹೋಗಿರಲಿಲ್ಲ, ಎಲ್ಲ ಹಬ್ಬಿನೇ ತಂದಿರೋದು. ಹೆಂಗೋ ಸೀರೆ ಏನಷ್ಟು ಇಷ್ಟ ಆಗಲಿಲ್ಲ, ಬಟ್ ನನಗೆ ಹೋಗೋಕ್ಕಾಗಲಿಲ್ವಲ್ಲ, ಯಾವುದೋ ಒಂದಂತ ತೊಗೊಂಡು ಬಂದ್ವಿ. ಪೂಜೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಪರ್ಸ್ನಲಿ ನನಗೆ ತುಂಬ ಇಷ್ಟ ಪೂಜೆ ಮಾಡೋ ರೀತಿ ಅವರು. ಬಟ್ ಒಂದು ಸಲ ಅಲಂಕಾರ ಮಾಡಾದ್ಮೇಲೆ ಇನ್ನೊಂದು ಸಲ ಅವರು ಒಂದು ಹೂವು ಕೂಡ ಇಡಲ್ಲ. ಹೂವು ಪ್ರಸಾದ ಕೇಳೋರಿಗೆ ಮಾತ್ರ ಹೂವು ಇಡ್ತಾರೆ, ಬಿಟ್ಟರೆ ಯಾವುದೇ ಥರದ ಹಾರ ಆಗಲಿ ಹೂವು ಆಗಲಿ ಅವರು ಹಾಕಲ್ಲ. ಎಲ್ಲ ರೆಡಿ ಮಾಡ್ಕೊಂಡ್ವಿ. ಪೂಜೆ ಮಾಡ್ತಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅಭಿಷೇಕದಿಂದ ಹಿಡಿದು ಪೂಜೆವರೆಗೂ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಪೂಜೆ ಎಲ್ಲ ಆಯಿತು. ಪ್ರಸಾದ ಕೇಳೋದಿತ್ತು, ಅದು ಮುಗಿಸ್ಕೊಂಡು ಅಲ್ಲೇ ಊಟಕ್ಕೆ ಬೂಂದಿ ಪಾಯಸ, ಅನ್ನ ಸಾಂಬಾರೆಲ್ಲ ಸಿಕ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಆ್ಯಕ್ಚುಲಿ ಮೊದಲೆಲ್ಲ ಯಾವುದೇ ದೇವಸ್ಥಾನದಲ್ಲೆಲ್ಲ ಹೋದರೆ ಊಟನೇ ತಿಂತಾ ಇರಲಿಲ್ಲ, ಇತ್ತೀಚೆಗೆ ಅಭ್ಯಾಸ ಆಗಿಬಿಡ್ತು. ಆ್ಯಂಡ್ ಅಲ್ಲಿಂದ ಬರ್ತಾ ಅಂದಿವೆ ಸಿದ್ಧಲಿಂಗೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ವಿ. ಯಡಿಯೂರು ಮಾರ್ಕೋನಹಳ್ಳಿ ಡ್ಯಾಮ್ಗೆ ತುಂಬ ಕ್ಲೋಸ್ ಆಗಿದೆ ನೀರು, ದೇವಸ್ಥಾನ ಹತ್ತತ್ರನೇ ಬಂದಿದೆ, ಅಷ್ಟು ನೀರಿದೆ. ಅಲ್ಲೂ ಕೂಡ ದರ್ಶನ ಎಲ್ಲ ಚೆನ್ನಾಗಾಯಿತು. ನೋಡಿ ಚಿನ್ನದ ತೇರಿದೆ ದೇವಸ್ಥಾನದಲ್ಲಿ. ಆ್ಯಕ್ಚುಲಿ ನಮ್ಮ ಹಳೆ ಊರಮ್ಮನ ದೇವಸ್ಥಾನದ ಫಂಡೆಲ್ಲ ಸಿದ್ಧಲಿಂಗೇಶ್ವರನ ದೇವಸ್ಥಾನಕ್ಕೆ ಬರುತ್ತಂತೆ. ಅವ್ರು ಎಷ್ಟೊಂದು ಚೌಟ್ರಿ ಅದು ಇದು ಎಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಹಳೆ ಊರಮ್ಮನಿಗೆ ದೇವಸ್ಥಾನ ಒಂದೇ ಇದೆ, ಬೇರೆ ಯಾವುದೂ ಮಾಡಿಲ್ಲ ಅವರು. ಅದೊಂದು ಬೇಜಾರಾಗುತ್ತೆ ನನಗೆ ನೋಡಿದಾಗೆಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.